ओम शांति। ओम शांति अम्मಯ್ಯ. साकार मुरली बाप तथा मधुबन। मीठे बच्चे हद के संस्कार की वाहियात बातों में अपना टाइम वेस्ट नहीं करना है। बुद्धि में सदा रॉयल ख्यालात चलते रहे। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹದ್ದಿನ ಪ್ರಾಪಂಚಿಕ ಮಾತುಗಳಲ್ಲಿ, ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯವನ್ನ ವೇಸ್ಟ್ ಮಾಡ್ಕೋಬೇಡಿ. ಬುದ್ಧಿ ಸದಾ ರಾಯಲ್ ಚಿಂತನೆಯಲ್ಲಿ ಅಥವಾ ರಾಯಲ್ ಮಾತುಗಳಲ್ಲಿ ನಡೀತಾ ಇರಬೇಕು. ಆವಾಗ ನಮ್ಮ ಸಂಸ್ಕಾರಗಳಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ ಆಗಿದೆ, कौन से बच्चे बाप के हर डायरेक्शन को अमल में ला सकते हैं? ಎಂತಹ ಮಕ್ಕಳು ತಂದೆಯ ಪ್ರತಿಯೊಂದು ಡೈರೆಕ್ಷನ್ಸ್ ನನ್ನ ಅಮಲ್ನಲ್ಲಿ ತರಬಹುದು? उत्तर, जो अंतर्मुखी है, अपना ಶೋ नहीं है. ಯಾರು ಅಂತರ್ಮುಖಿ ಆಗಿರ್ತಾರೆ, ಯಾವುದೇ ರೀತಿ ತಮ್ಮ ಶೋ ಮಾಡೋದಿಲ್ಲ, रूहानी नशे में रहते हैं, आत्मिक नशेಯಲ್ಲಿ ಇರ್ತಾರೆ, वही बाप के हर डायरेक्शन को अमल में ला सकते हैं. ಅವರೇ ತಂದೆಯ ಪ್ರತಿಯೊಂದು ಡೈರೆಕ್ಷನ್ ಅನ್ನ ಅಮಲ್ನಲ್ಲಿ ತರಬಹುದು. तुम्हें मिथ्य अहंकार कभी नहीं आना चाहिए. ಬಾಬಾ ಹೇಳ್ತಾನೆ, ನಿಮಗೆ ಸಣ್ಣ ಮಟ್ಟದ ಅಹಂಕಾರ ಅರ್ಥಾತ್ ಬಾಬಾ ಹೇಳ್ತಾರೆ ದೇಹ ಅಹಂಕಾರ ಯಾವುದೇ ಕಾರಣಕ್ಕೆ ಬರಬಾರ್ದು. ಅಂದರ್ ಕಿ ಬಡಿ ಸಫಾಯಿ ಹೋ, ಒಳಗಡೆ ತುಂಬಾ ಸ್ವಚ್ಛವಾಗಿರ್ಬೇಕು ಬುದ್ಧಿ ಮನಸ್ಸು. ಆತ್ಮ ಬಹುತ್ ಅಚ್ಚಿ ಹೋ, ಆತ್ಮ ಬಹಳ ಚೆನ್ನಾಗಿರ್ಬೇಕು ಒಳಗಡೆಯಿಂದ. ಏಕ್ ಬಾಪ್ ಸೆ ಸಚ್ಚಾ ಲವ್ ಹೋ, ಒಬ್ಬ ತಂದೆಯ ಜೊತೆ ಸತ್ಯವಾದಂತಹ ಪ್ರೀತಿ ಇರಬೇಕು. ಕಬಿ ಲೂನ್ ಪಾನಿ ಅರ್ಥಾತ್
ಖಾರೆಪನ್ ಕಾ ಸಂಸ್ಕಾರ ನಾ ಹೋ, ಯಾವುದೇ ಕಾರಣ ಪರಸ್ಪರದಲ್ಲಿ ಉಪ್ಪು ನೀರು ತರ ಕಹಿಯಾದಂತಹ ಸಂಸ್ಕಾರಗಳು ಇರಬಾರ್ದು ಅಂತ. तब बाप का हर डायरेक्शन ಅಮಲ್ ಮೇ ಲಾ ಸಕ್ತೆ, ಆವಾಗ ತಂದೆಯ ಪ್ರತಿಯೊಂದು ಡೈರೆಕ್ಷನ್ ಅನ್ನ ನೀವು ಅಮಲ್ನಲ್ಲಿ ತರಬಹುದು. ಓಂ ಶಾಂತಿ. तो बच्चे सिर्फ याद की यात्रा में ही नहीं बैठे. ಮಕ್ಕಳು ಬಾಬಾ ಹೇಳ್ತಾರೆ ಬರೀ ನೆನಪಿನ ಯಾತ್ರೆಯಲ್ಲಿನೇ ಇಲ್ಲ, बच्चों को यह फकुर है कि हम श्रीमत पर अपना फरिश्तान स्थापन कर रहे हैं. ಮಕ್ಕಳಿಗೆ ನಶೆ ಇದೆ, ಶ್ರೀಮತ ಅನುಸಾರವಾಗಿ ನಾವು ನಮ್ಮ ಸ್ವರ್ಗವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇತನಾ ಉಮಂಗ್ ಖುಷಿ ರೇನಿ ಚಾಯ್. ಬಾಬಾ ಹೇಳ್ತಾರೆ ಇಷ್ಟು ಒಳಗಡೆ ಖುಷಿ ಮತ್ತೆ ಉಮಂಗ ಉತ್ಸಾಹ ಇರಬೇಕಾಗಿದೆ. ಕೀಚಡ್ ಪಟ್ಟಿ ಆದಿಕಿ ಸಬ್ ವಾಹಿಯಾತ್ ಬಾತೆ ನಿಕಲ್ ಜಾನೆ. ತುಂಬಾ ಕೊಳಕು ಅರ್ಥಾತ್ ದೇಹ ಅಭಿಮಾನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯರ್ಥ ಮಾತುಗಳು ನಮ್ಮ ಒಳಗಡೆಯಿಂದ ಹೋಗ್ಬಿಡ್ಬೇಕು. ಬೇಹದ್ ಕೆ ಬಾಪ್ ಕೋ ದೇಖ್ತೆ ಹಿ ಉಲ್ಲಾಸ್ ಮೇ ಆನಾ ಚಾಹಿಯೆ. ಯಾವಾಗ ತಂದೆನನ್ನ ನೋಡ್ತಾ ಇರ್ತೀರಿ ಅವಾಗ ಬಹಳ ಉಲ್ಲಾಸದಲ್ಲಿ ಬರಬೇಕು. ಜಿತನಾ ಜಿತನಾ ತುಮ್ ಯಾದ್ ಕಿ ಯಾತ್ರಾ ಮೇ रहेंगे ಉತ್ತನ ಇಂಪ್ರೂವ್ಮೆಂಟ್ ಆತಿ ಜಾಯೇಗಿ. ಎಷ್ಟೆಷ್ಟು ನೀವು ನೆನಪಿನ ಯಾತ್ರೆಯಲ್ಲಿರ್ತಿರೋ ಅಷ್ಟು ನಿಮ್ಮ ಒಳಗಡೆ ಇಂಪ್ರೂವ್ಮೆಂಟ್ ಅರ್ಥಾತ್ ಪರಿವರ್ತನೆ ಅನ್ನೋದು ಬಹಳ ಬೇಗ ಕಾಣಿಸುತ್ತೆ. बाबा कहते बाप कहते बच्चों के लिए रूहानी ಯೂನಿವರ್ಸಿಟಿ ಹೋನಿ ಚಾಹಿಯೆ. ಬಾಬಾ ಹೇಳ್ತಾರೆ ಮಕ್ಕಳಕ್ಕೋಸ್ಕರ ಈ ಒಂದು ಆತ್ಮಿಕ ವಿಶ್ವವಿದ್ಯಾಲಯ ಇರಬೇಕು. ಹೇಗೆ ಹೊರಗಡೆ ಓದೋದು ಹೈಯರ್ ಸ್ಟಡೀಸ್ಗೋಸ್ಕರ ವಿಶ್ವವಿದ್ಯಾಲಯವನ್ನ ಹೋಗ್ತಾರಲ್ಲ, ಅದೇ ರೀತಿ ಮಕ್ಕಳಿಗೋಸ್ಕರನೂ ಸಹ ಆತ್ಮ ಉನ್ನತಿಗೋಸ್ಕರ ವಿಶ್ವವಿದ್ಯಾಲಯ ಇರಬೇಕಾಗಿದೆ. ತೋವಾ ಯೂನಿವರ್ಸಿಟಿ ಕಹಾ ಹೈ. ಬಾಬಾ ಕೇಳ್ತಾ ಇದ್ದಾರೆ ಆ ಒಂದು ವಿಶ್ವವಿದ್ಯಾಲಯ ಎಲ್ಲಿದೆ. ಯೂನಿವರ್ಸಿಟಿ ಖಾಸ್ ಸ್ಥಾಪನ್ ಕಿ ಜಾತಿ ಏನ, ಯಾಕಂದ್ರೆ ಹೈಯರ್ ವಿದ್ಯೆ ಓದ್ಬೇಕಂದ್ರೆ ಹೈಯರ್ ಸ್ಟಡೀಸ್ ಓದ್ಬೇಕಂದ್ರೆ ಯೂನಿವರ್ಸಿಟಿನನ್ನ ಅಥವಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರಲ್ಲ, ಉಸ್ಕೆ ಸಾಥ್ ಬಡಿ ರಾಯಲ್ ಹಾಸ್ಟೆಲ್ ಚೈ. ಈಗ ಯೂನಿವರ್ಸಿಟಿ ಇದೆಯಂದ್ರೆ ಮಕ್ಕಳು ಓದಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ, ಸೊ ಅವ್ರಿಗೆ ಒಂದು ಹಾಸ್ಟೆಲು ಸಹ ಇರ್ಬೇಕಾಗುತ್ತೆ. ಸೊ ತುಮಾರೆ ಕಿತನೆ ರಾಯಲ್ ಖ್ಯಾಲಾತ್ ಹೋನಿ ಚೈ. ಆ ಲೆಕ್ಕದಲ್ಲಿ ನಿಮ್ದು ಎಷ್ಟು ರಾಯಲ್ ಚಿಂತನೆ ಇರಬೇಕಂತಾರೆ. बाप को तो रात दिन यही ख्यालात रहते हैं कि कैसे बच्चों को पढ़ाकर ऊंच इम्तिहान में पास कराए. ಹೇಗೆ ತಂದೆಗೆ ಹಗಲು ರಾತ್ರಿ ಇದೇ ಯೋಚನೆ ನಡೀತಾ ಇರ್ತದೆ, ಹೇಗೆ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಇಷ್ಟು ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡಿಸ್ಬೇಕು ಅಂತ ಬಾಬನಿಗೆ ಹಗಲು ರಾತ್ರಿ ಯೋಚನೆ ನಡೀತಾ ಇದೆ. तो जिससे फिर यह विश्व के मालिक बनने वाले, ಯಾಕಂದ್ರೆ ಬಾಬನ್ಗೆ ಗೊತ್ತಿದೆ ಇವರೇ ವಿಶ್ವದ ಮಾಲೀಕರಾಗುವಂತಹ ಮಕ್ಕಳಾಗಿದ್ದಾರೆ. ಅಸಲ್ ಮೇ ತುಮಾರಿ ಆತ್ಮ ಶುದ್ಧ ಸತೋಪ್ರಧಾನ್ ಥಿ, तो ಶರೀರ್ ಬಿ ಕಿತನಾ ಸತೋಪ್ರಧಾನ್ ಸುಂದರ್ ಥಾ. ಯಾವಾಗ ಸತ್ಯುಗದಲ್ಲಿ ನಿಮ್ಮ ಆತ್ಮ ಶುದ್ಧ ಸತೋಪ್ರಧಾನವಾಗಿತ್ತು ಆವಾಗ ಶರೀರನೂ ಸಹ ಎಷ್ಟು ಸುಂದರವಾಗಿ ಸತೋಪ್ರಧಾನವಾಗಿತ್ತು. ರಾಜಾಯಿ ಬಿ ಕಿತನಿ ಊಂಚಿ ಥೀನ, ಆ ಸಮಯದಲ್ಲಿ ರಾಜ್ಯ ಭಾಗ್ಯನೂ ಸಹ ಎಷ್ಟು ಉನ್ನತವಾಗಿತ್ತಲ್ವ. ತುಮಾರಾ ಹದ್ ಕೆ ಸಂಸ್ಕಾರ ಕಿ ಕೀಚಡ್ ಪಟ್ಟಿ ಕಿ ಬಾತೋ ಮೇ ಟೈಮ್ ಬಹುತ್ ವೇಸ್ಟ್ ಜಾತಾ ಹೈ. ಬಾಬಾ ಹೇಳ್ತಾರೆ ನಿಮ್ಮ ಹದ್ದಿನ ಪ್ರಾಪಂಚಿಕ ಮತ್ತೆ ತುಂಬಾ ಹೊಲಸಾಗಿರುವಂತಹ ದೇಹಾಭಿಮಾನದ ಮಾತುಗಳಲ್ಲಿ ಬಹಳ ಟೈಮ್ ವೇಸ್ಟ್ ಆಗ್ತಾ ಇದೆ. तुम स्टूडेंट के अंदर कीचड़ पट्टी के ख्यालात नहीं होनी चाहिए. ನೀವು ಈಶ್ವರನ ವಿದ್ಯಾರ್ಥಿಗಳು, ಸೊ ನಿಮ್ಮ ಒಳಗಡೆ ಯಾವುದೇ ರೀತಿಯಲ್ಲಿ ದೇಹ ಅಭಿಮಾನಕ್ಕೆ ಸಂಬಂಧಪಟ್ಟಿರುವಂತಹ ಯೋಚನೆಗಳು ಇರಬಾರ್ದು. ಕಮಿಟಿಯ ಆದಿ ತೋ ಬಹುತ್ ಅಚ್ಚಿ ಅಚ್ಚಿ ಬನಾತೆ ಹೈ. ಬಾಬಾ ಹೇಳ್ತಾರೆ ಕಮಿಟಿಗಳಂತೂ ನೀವು ಬಹಳ ಒಳ್ಳೇದು ಮಾಡ್ತಾ ಇದ್ರಿ, ಪರಂತು ಯೋಗ ಬಲ ಹೈ. ಆದ್ರೆ ಮುಖ್ಯವಾಗಿ ಬಾಬಾ ಏನ್ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯೋಗ ಬಲ ಕಡಿಮೆ ಇದೆ. ಗಪ್ಪೋಡ ಬಹುತ್ ಮಾರ್ತೆ ಹೈ कि हम यह करेंगे वह करेंगे. माया भी कहती है ना हम इनको नाक से कान से पकड़ेंगे. ಮಾಯಾನೂ ಸಹ ಹೇಳುತ್ತಲ್ವಾ ನೀವು ನನ್ನ ಕಿವಿಯಿಂದ ಮೂಗಿಯಿಂದ ಹಿಡ್ಕೊಳ್ತೀನಿ ಅಂತ ಮಾಯನೂ ಸಹ ಹೇಳುತ್ತೆ. ಬಾಪ್ ಕೆ ಸಾಥ್ ಲವ್ ಹಿ ನಹೀ ಹೈ. ಯಾಕೆ ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ನನ್ನ ಜೊತೆ ನಿಮಗೆ ಆಂತರಿಕ ಪ್ರೀತಿ ಇಲ್ಲ ಅಂತ. ಕಹಾ ಜಾತಾ ಹೈ
ನ ನರ ಚಾಹತ್ ಕುಚ್ ಔರ್ ಬಯತ್ ಕುಚ್ ಔರ್ ಕ್ಯೋ. ಅಂದ್ರೆ ಮನುಷ್ಯ ಏನ್ ಒಂದು ಬಯಸಿದ್ರೆ ಅಲ್ಲಿ ವಿಧಿ ಆಗೋದೇ ಇನ್ನೊಂದಾಗಿದೆ ಅಂತ. ತೋ ಮಾಯಾವಿ ಕುಚ್ ಕರ್ನೆ ನಹಿ ದೇತಿ. ನೀವೇನೋ ಪ್ರಯತ್ನ ಮಾಡಕ್ ಹೋಗಿ, ಆದ್ರೆ ಮಾಯನು ಸಹ ನಿಮ್ಮನ್ನ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಮಾಯಾ ಬಹುತ್ ಠಗ್ನೆ ವಾಲಿ ಹೈ, ಕಾನ್ ಹಿ ಕಾಟ್ ಲೇತಿ. ಮಾಯಾ ನಿಮ್ಮನ್ನ ಬಹಳ ಮೋಸ ಮಾಡುವಂತದಾಗಿದೆ, ನಿಮ್ಮ ಕಿವಿನೇ ಕತ್ತರಿಸ್ಬಿಡುತ್ತೆ ಅಂತ. बाप कितना बच्चों को ऊंच बनाते हैं, ಡೈರೆಕ್ಷನ್ ಇದೆ. ಬಾಬಾ ಮಕ್ಕಳನ್ನ ಎಷ್ಟು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ, ಎಷ್ಟು ಒಳ್ಳೆ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಈ ತರ ಮಾಡಿ ಹೀಗ್ ಮಾಡಿ ಅಂತ. ಬಾಬಾ ಬಡಿ ರಾಯಲ್ ರಾಯಲ್ ಬಚ್ಚಿಯ ಬೇಯಿಸ್ತಿದ್ದೆ. ಮಕ್ಕಳ ಉನ್ನತಿಗೋಸ್ಕರ ಒಳ್ಳೆ ರಾಯಲ್ ಮಕ್ಕಳನ್ನ ಬಾಬಾ ಕಳಿಸ್ತಾರೆ ಓದ್ಲಿ ಅಂತ. कोई कोई कहते हैं बाबा हम ट्रेनिंग लिए जावे. ಕೆಲವು ಮಕ್ಕಳು ಹೇಳ್ತಾರೆ ನಾವು टीचर ಆಗ್ಲಿಕ್ಕೋಸ್ಕರ ट्रेनिंग ತಗೊಳಕ್ ಹೋಗ್ಲಾ ಅಂತ. तो बाबा कहते बच्चे पहले तुम अपनी कमियों को तो निकालो. ಬಾಬಾ ಹೇಳ್ತಾರೆ ಮೊದಲು ನಿಮ್ಮಲ್ಲಿರುವಂತಹ ಕೊರತೆಗಳನ್ನ ತೆಗೀರಿ, ಆಮೇಲೆ ಟ್ರೈನಿಂಗ್ ಹೋಗಿ. तो अपने को देखो हमारे में कितने अवगुण है. ಮೊದಲು ನಿಮ್ಮಲ್ಲಿ ನೀವು ನೋಡ್ಕೊಳ್ಳಿ ಒಂದ್ಸರಿ ನನ್ನಲ್ಲಿ ಏನು ಅವಗುಣಗಳಿದಾವೆ. अच्छे अच्छे महारथियों को भी माया एकदम लून पानी कर देती. ಒಳ್ಳೆ ಒಳ್ಳೆ ಮಹಾರಥಿಗಳನ್ನೂ ಸಹ ಮಾಯ ಏನ್ ಮಾಡುತ್ತೆ, ಪೂರ್ಣವಾಗಿ ಉಪ್ಪು ನೀರ್ ತರ ಮಾಡ್ಬಿಡುತ್ತೆ. ऐसे खारे बच्चे हैं जो बाप को कभी याद भी नहीं करते. ಇಂಥ ಉಪ್ಪು ನೀರ್ ತರ ಸ್ವಭಾವ ಇರುವಂತ ಮಕ್ಕಳಾಗಿದ್ದಾರೆ ತಂದೆನು ಸ್ವಲ್ಪನೂ ಸಹ ನೆನಪು ಮಾಡೋದೇ ಇಲ್ಲ. ಜ್ಞಾನ ಕಾ ಗಾ ಬಿ ನಹಿ ಜಾನ್. ಬಾಬಾ ಹೇಳ್ತಾರೆ ಜ್ಞಾನದ ಗಾ ಶಬ್ದದ ಅರ್ಥನೂ ಸಹ ಗೊತ್ತಿಲ್ಲ. ಅಂದ್ರೆ ಜಸ್ಟ್ ಅರ್ಥಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಜ್ಞಾನದ ಬಗ್ಗೆ ಒಂಚೂರು ಅರಿವಿಲ್ಲ. ಬಾಹರ್ ಕಾ ಶೋ ಬಹುತೆ, ಹೊರಗಡೆಯಿಂದ ಬಹಳ ಶೋ ಮಾಡ್ತಾರೆ ವಿನಃ ಅವರಿಗೆ ಜ್ಞಾನದ ಸೂಕ್ಷ್ಮ ಅರ್ಥಗಳು ಕೆಲವು ಗೊತ್ತೇ ಇಲ್ಲ ಅಂತ. ಇಸ್ಮೆ ತೋ ಬಡ ಅಂತರ್ಮುಖ ರೆಹನಾ ಚಾಹಿಯೆ. ಜ್ಞಾನ ಆಳವಾಗಿ ಅರ್ಥ ಆಗ್ಬೇಕಂದ್ರೆ ಇದರಲ್ಲಿ ಬಹಳ ಅಂತರ್ಮುಖಿಗಳಾಗಿರ್ಬೇಕಾಗಿದೆ. ಪರಂತು ಕೈಯೋಂ ಕಿ ತೋ ಐಸಿ ಚಲನ್ ಹೋತಿ ಹೈ ಜೈಸೆ ಅನ್ಪढ़ जट लोग होते हैं. थोड़े से पैसे हैं तो उसका नशा चढ़ जाता है. ಬಾಬಾ ಕೆಲವ್ರದ್ದು ನಡತೆ ಈ ರೀತಿ ಇರುತ್ತೆ ಅಂದ್ರೆ, ಹೇಗೆ ಅವಿದ್ಯಾವಂತರು ಇರ್ತಾರಲ್ವಾ, ಸೊ ಅವಿದ್ಯಾವಂತರು ಇರೋ ತರ ಸ್ವಲ್ಪ ಹಣ ಸಿಕ್ಕಿದ್ರೆ ಸಾಕು ಯಾವ ರೀತಿ ನಶೆಯಲ್ಲಿರ್ತಾರೆ ಆ ತರ ಕೆಲವು ಮಕ್ಕಳ ನಡತೆ ಇರುತ್ತೆ. यह नहीं समझते कि अरे हम तो कंगाल है, ಮಾಯಾ ಸಮಜನೆ ನಹಿ ದೇ ರಹಿ ಹೈ. ಈ ರೀತಿ ತಿಳ್ಕೊಳ್ತಾನೆ ಇಲ್ಲ ನಾವು ಬಡವರಾಗಿದ್ದೀವಿ, ಮಾಯ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡ್ತಾನೆ ಇಲ್ಲ ಅಂತ. ಮಾಯಾ ಬಡಿ ಜಬರ್ದಸ್ತ್. ಬಾಬಾ ಹೇಳಿದ್ರೆ ಮಾಯಾ ಬಹಳ ಶಕ್ತಿಶಾಲಿಯಾಗಿದೆ, ಬಾಬಾನ ಜ್ಞಾನವನ್ನ ಅರ್ಥ ಮಾಡಿಸ್ಲಿಕ್ಕೆ ಬಿಡೋದಿಲ್ಲ. ಬಾಬಾ ಥೋಡಿ ಮಹಿಮಾ ಕರ್ತೆ ಹೇ तो उसमें बड़ा खुश हो जाते हैं. ಬಾಬಾ ಮೇಲೆ ಪ್ರೋತ್ಸಾಹನಕ್ಕೋಸ್ಕರ ಸ್ವಲ್ಪ ಮಹಿಮೆ ಮಾಡಿದರೆ ಸಾಕು, ಅದರಲ್ಲೇ ಬಹಳ ಖುಷಿ ಪಟ್ಬಿಡ್ತಾರೆ. बाबा को रात दिन यही ख्यालात चलती है कि यूनिवर्सिटी बड़ी फर्स्ट क्लास होनी चाहिए. ಬಾಬನ್ಗೆ ಹಗಲು ರಾತ್ರಿ ಇದೇ ಚಿಂತನೆಯನ್ನ ನಡೀತಾ ಇರ್ತದೆ ವಿಶ್ವವಿದ್ಯಾಲಯ ಬಹಳ ಫಸ್ಟ್ ಕ್ಲಾಸ್ ಆಗಿರ್ಬೇಕು, ಜಹಾ ಬಚ್ಚೆ ಅಚ್ಚಿ ರೀತಿ ಪढ़ सके. ಮಕ್ಕಳು ಬಂದು ಒಳ್ಳೆ ರೀತಿಯಲ್ಲಿ ಓದ್ಬೇಕು ಅಂತ ಬಾಬನ ಇಚ್ಛೆ ಇದೆ. तुम जानते हो कि हम स्वर्ग में जाते हैं तो खुशी का पारा चढ़ा रहना चाहिए. ನಿಮಗೆ ಗೊತ್ತಿದೆ ನಾವು ಸ್ವರ್ಗದಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಖುಷಿ ಬಹಳಷ್ಟು ಚೆನ್ನಾಗಿರ್ಬೇಕಂತಾರೆ ಬಾಬಾ. यहाँ बाबा किस्म किस्म का डोज देते हैं, नशा चढ़ाते हैं. ಇಲ್ಲಿ ಬಾಬಾ ವೆರೈಟಿ ಡೋಸ್ ಅನ್ನ, ಜ್ಞಾನದ ಡೋಸ್ ಅನ್ನ ಕೊಡ್ತಾ ಇರ್ತಾನೆ, ನಮ್ಮಲ್ಲಿ ನಶೆಯನ್ನ ಏರಿಸ್ತಾರೆ ಬಾಬನ ಸನ್ಮುಖದಲ್ಲಿ ಹೋದಾಗ. कोई देवाला निकाला हुआ हो उनको शराब पिला दो तो समझेंगे हम बादशाह हैं. ತಿಳ್ಕೊಳ್ಳಿ, ಲಾಸ್ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ, ಅವ್ರಿಗೆ ನೀವು ಕೊಡ್ಸಿದ್ದೀರಿ ಅಂದ್ರೆ ಅವಾಗ ಅವ್ರಿಗೆ ಏನ್ ತಿಳ್ಕೊಳ್ತಾರೆ, ನಮ್ಗಿಂತ ದೊಡ್ಡವ್ರ ರಾಜರು, ನಮ್ಗಿಂತ ಶ್ರೀಮಂತರು ಯಾರಿಲ್ಲ ಅಂತ ತಿಳ್ಕೊಂಡು ನಡೀತಾರೆ. ಫಿರ್ ನಶಾ ಪೂರಾ ಹೋನೆ ಸೆ ವೈಸಕ್ಕೆ ವೈಸ ಬನ್ ಜಾತೆ. ಮತ್ತೆ ಯಾವಾಗ ನಶೆ ಇಳಿದು ಬಿಡುತ್ತೆ ಕುಡ್ದಿರುವಂಥದ್ದು, ಅವಾಗ ಮತ್ತೆ ಹೇಗಿದ್ದರೂ ಮುಂಚೆ ಅದೇ ತರ ತಯಾರಾಗುತ್ತೆ. ಅಬ್ ಯಾ ತೋ ಹೈ ರೂಹಾನಿ ನಶಾ. ಆದ್ರೆ ಬಾಬಾ ನಮಗೆ ಕೊಡಿಸ್ತಾ ಇರುವಂಥದ್ದು
ಆತ್ಮಿಕ ನಶೆ ಆಗಿದೆ. ತುಮ್ ಜಾನ್ತೆ ಹೋ ಬೇಹದ್ ಕಾ ಬಾಪ್ ಟೀಚರ್ ಬನ್ಕರ್ ಹಮ್ಕೋ ಪಢಾತೆ. ಇಲ್ಲಿ ಬೇಹದಿನ ತಂದೆ ನಮಗೆ ಟೀಚರ್ ಆಗಿ ಓದಿಸ್ತಾ ಇದ್ದಾರೆ. और डायरेक्शन देते हैं कि ऐसे ऐसे ಡೈಲಿ ಮುರಳಿ ಮೂಲಕ ನಮಗೆ ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ, ಹೀಗೆ ಮಾಡಿ ಅಂತ. तो कोई कोई समय में किसी को मिथ्या अहंकार भी आ जाता. ಆದ್ರೆ ಬಾಬನ್ ಡೈರೆಕ್ಷನ್ ಫಾಲೋ ಮಾಡಿ ಕೆಲವು ಸಮಯದಲ್ಲಿ ಕೆಲವರಿಗೆ ಬಾಬಾ ಹೇಳ್ತಾರೆ ದೇಹದ ಅಹಂಕಾರ ಬರುತ್ತೆ. ऐसी ಬಾತೆ ಬನಾತೆ ಹೇ ಜೋ ಬಾತ್ ಮತ್. ಈ ರೀತಿ ಮಾತುಗಳನ್ನ ಕಟ್ಕೊಳ್ತಾರೆ, ಈ ಮಾತೇ ಕೇಳಕ್ ಹೋಗ್ಬೇಡಿ ಅಂತ. ಇಷ್ಟು ಅಹಂಕಾರ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಬಾಬಾ ಸಮಜಾತೆ ಹೇ ಯ ಚಲ್ ನಹಿ ಸಕೆ. ಬಾಬನ್ ಗೊತ್ತಾಗ್ಬಿಡುತ್ತೆ ಇವ್ರ ಜ್ಞಾನದಲ್ಲಿ ಮುಂದಕ್ಕೆ ಓರೇಕಾಗಲ್ಲ ಅಂತ. ಅಂದರ್ಕಿ ಬಡಿ ಸಫಾಯಿ ಜ್ಞಾನದಲ್ಲಿ ಬಹಳ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಒಳಗಡೆ ಸ್ವಚ್ಛತೆ ಬಹಳ ಚೆನ್ನಾಗಿರ್ಬೇಕಂತ. ಆತ್ಮ ಬಹುತ್ ಅಚ್ಚಿ ಚಾಯಿ. ಆತ್ಮ ಬಹಳ ಸ್ವಚ್ಛವಾಗಿರ್ಬೇಕು ಒಳಗಡೆಯಿಂದ. ತುಮಾರಿ ಲವ್ ಮ್ಯಾರೇಜ್ ಹುಯಿಯೇನಾ. ಬಾಬಾ ಹೇಳ್ತಾರೆ ನಿಮ್ದು ಲವ್ ಮ್ಯಾರೇಜ್ ಆಗಿದೆಯಲ್ವಾ. ಲವ್ ಮ್ಯಾರೇಜ್ ಮೇ ಕಿತನಾ ಪ್ಯಾರ್ ಹೋತಾ ಹೈ, ಯೇ ತೋ ಪತಿಯೋಂ ಕಾ ಪತಿ ಹೈ. ಬಾಬಾ ಹೇಳ್ತಾರೆ ಲವ್ ಮ್ಯಾರೇಜ್ ಅಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಪರಸ್ಪರದಲ್ಲಿ, ಆದ್ರೆ ಇಲ್ಲಿ ಆಗಿದ್ದಾರೆ ಪತಿಗಳ ಪತಿ. ಸೋಬಿ ಕಿತನೆ ಉನ್ಕಿ ಲವ್ ಮ್ಯಾರೇಜ್ ಹೋತಿ. ಇಲ್ಲಿ ನೋಡಿ ಬಾಬಾ ಎಷ್ಟು ಜನಗಳದ್ದು ಒಬ್ಬರ ಜೊತೆ ಲವ್ ಮ್ಯಾರೇಜ್ ಇದೆ. एक की थोड़ी होती है, सब कहते हैं हमारी तो शिव बाबा के साथ सगाई होगी. ಇಲ್ಲಿ ಅಂತೂ ಎಲ್ಲರೂ ಹೇಳ್ತೀವಿ ನಾವು ಏನಂತ ಶಿವಬಾಬನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಹಮ್ ತೋ ಸ್ವರ್ಗ ಮೇ ಜಾಕರ್ बैठे. ನಾವಂತೂ ಸ್ವರ್ಗದಲ್ಲಿ ಹೋಗಿ ಕೂತ್ಕೊಳ್ತೀವಿ. ಖುಷಿ की बात है ना, अंदर में आना चाहिए ना बाबा हमको कितना श्रृंगार करते. ಖುಷಿಯ ಮಾತಾಗಿದೆ. ಸೊ ಒಳಗಡೆ ಬರಬೇಕಾಗಿದೆ ಬಾಬಾ ಎಷ್ಟು ನಮ್ಮನ್ನ ಶೃಂಗಾರ ಮಾಡ್ತಾ ಇದ್ದಾರೆ ಗುಣಗಳಿಂದ, ಜ್ಞಾನದಿಂದ, ಶಕ್ತಿಗಳಿಂದ. ಶಿವ ಬಾಬಾ ಶೃಂಗಾರ करते हैं इन द्वार. ಬ್ರಹ್ಮ ಬಾಬನ್ ಮೂಲಕ ಬಾಬಾ ಶೃಂಗಾರ ಮಾಡ್ತಾ ಇದ್ದಾರೆ. ತುಮಾರಿ ಬುದ್ಧಿ ಮೇ ಹೇ कि हम बाप को याद करते करते सतो प्रधान बन जाएंगे. ಈಗ ನಿಮ್ಮ ಬುದ್ಧಿಯಲ್ಲಿದೆ ಏನಂತ, ನಾವು ಬಾಬನನ್ನ ನೆನಪು ಮಾಡ್ತಾ ಮಾಡ್ತಾ ಸತೋ ಪ್ರಧಾನರಾಗ್ತೀವಿ. इस नॉलेज को और कोई जानते ही नहीं है. ಈ ಜ್ಞಾನವನ್ನ ಯಾರಿಗೆ ಸ್ಪಷ್ಟವಾಗಿ ಗೊತ್ತೇ ಇಲ್ಲ. इसमें बड़ा नशा रहता. ಬಾಬಾ ಜ್ಞಾನ ಅರ್ಥ ಮಾಡ್ಕೊಂಡಿದ್ರೆ ಇದರಲ್ಲಿ ಬಹಳ ನಶೆ ಇರುತ್ತೆ. ಗಾಯನ್ ಬಿ ಹೇ ಅತೀಂದ್ರಿಯ ಸುಖ ಪೂಜ್ನಾ ಹೋ ಗೋಪ್ ಗೋಪಿಯೋನ್ ಸೆ ಪೂಜೋ. ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕಂದ್ರೆ ಬಾಬಾ ಹೇಳ್ತಾರೆ ಗೋಪ ಗೋಪಿಕೆಯರನ್ನ ಕೇಳಿ. ಜೈಸೆ ಬಹುತ್ ಚೀಚಿ ಕಿಚಡಿ ಮೇ बैठी है. ಬಾಬಾ ಹೇಳ್ತಾರೆ ಬಹಳ ಕೊಳಕಾಗಿರುವಂತಹ ಹೊಲಸು ಜಾಗದಲ್ಲಿ ಕುತ್ಕೊಂಡಿದ್ದಾರೆ. ಉनको बाप आकर चेंज करते. ಅಂತ ಜಾಗದಲ್ಲಿರುವಂತಹ ಆತ್ಮಗಳನ್ನ ಬಾಬಾ ಚೇಂಜ್ ಮಾಡ್ತಾ ಇದ್ದಾರೆ, ರಿಜುನ್ವೇಟ್ करते. ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಮನುಷ್ಯ ಗ್ಲಾನ್ಸ್ ಚೇಂಜ್ कराते हैं ना, तो कितनी खुशी होती है. ಬಾಬಾ ಹೇಳ್ತಾರೆ ಮನುಷ್ಯರು ಆಂತರಿಕ ಈ ಅವಯವಗಳನ್ನ ಚೇಂಜ್ ಮಾಡ್ಕೊಳ್ತಾರಲ್ವ, ಎಷ್ಟು ಖುಷಿ ಇರುತ್ತೆ. ತುಮಕೋ ತೋ ಅಬ್ ಬಾಪ್ ಮಿಲಾ ಹೈ ತೋ ಬೇಡಾ ಪಾರ್ ಹೈ. ಬಾಬಾ ಸಿಕ್ಕಿದ್ದಾರೆ ಅಂದ್ರೆ ಈಗ ನಿಮ್ಮ ಜೀವನದ ದೋಣಿ ಪಾರ್ ಆಗಿದೆ. समझते हो हम बेहद के बाप के बने हैं तो अपने को कितना जल्दी सुधरना चाहिए. ಈಗ ನಿಮಗೆ ಯಾವಾಗ ಗೊತ್ತಾಗಿದೆ ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೀವಿ ಅಂದ್ರೆ ಎಷ್ಟು ಬೇಗ ನಮ್ಮನ್ನ ನಾವು ಸುಧಾರಣೆ ಮಾಡ್ಕೋಬೇಕಾಗಿದೆ. रात दिन यही खुशी यही चिंतन रहे तुमको मार्शल देखो कौन मिला हुआ. ಹಗಲು ರಾತ್ರಿ ಇದೇ ಚಿಂತನೆಯಲ್ಲಿ ಅಥವಾ ಇದೇ ಖುಷಿಯಲ್ಲಿ ಇರಬೇಕು. ಎಷ್ಟು ದೊಡ್ಡ ಮೇಜರ್ ಮಾರ್ಷಲ್ ಸಿಕ್ಕಿದ್ದಾರೆ ಈ ಮಿಲಿಟರಿ ಅವರಿಗೆ, ಕಮಾಂಡರ್ ಸಿಕ್ಕಿದ್ದಾರೆ. रात दिन इसी ख्यालात में रहना होता है. जो जो अच्छी रीति समझते हैं पहचानते हैं वह तो जैसे उड़ने लगे. ಯಾರು ತಂದೆನನ್ನ ಒಳ್ಳೆ ರೀತಿಯಲ್ಲಿ ಗುರುತಿಸಿರ್ತಾರೆ ಭಾವನನ್ನ, ಅವ್ರು ಒಳ್ಳೆ ರೀತಿಯಲ್ಲಿ ಹಾರ್ತಾ ಇರ್ತಾರೆ ಸ್ಥಿತಿಯಲ್ಲಿ. तुम बच्चे अभी संगम पर. ಹೇಳ್ತಾರೆ ನಿಮ್ಮ ಮಕ್ಕಳು ಈಗ ಸಂಗಮ ಯುಗದಲ್ಲಿದ್ದೀರಿ. ಬಾಕಿ ವ ಸಭಿ ತೋ ಗಂಧ ಮೇ ಪಡೆ. ಬಾಕಿ ಯಾರು ಅಜ್ಞಾನದಲ್ಲಿದ್ದಾರೆ ಅವರೆಲ್ಲರೂ ಸಹ ಕೊಳಕನ ಸ್ಥಿತಿಯಲ್ಲಿ. जैसे किचड़े के किनारे झोपड़ियां लगाकर गंध में बैठे रहते हैं ना, ಹೇಗೆ ಗುಡಿಸಲು ಹಾಕೊಂಡು ಮೋರಿ ಪಕ್ಕದಲ್ಲಿ
ಹೇಗೆ ಕೂತ್ಕೊಂಡಿರ್ತಾರಲ್ಲ, ಅವರ ನಿವಾಸ ಇರುತ್ತಲ್ಲ ಕೆಲವು, ಕಿತನಿ ಜುಗ್ಗಿಯ ಬನಿ ಹುಯಿ ಇರುತ್ತೆ, ಹತ್ರದಲ್ಲಿನೇ ಎಷ್ಟೊಂದು ಮನೆಗಳಾಗಿರ್ತದೆ, ಎಷ್ಟು ಕೊಳಕಿರ್ತದೆ ಆ ವಾತಾವರಣ. ಯಾ ಫಿರ್ ಹೇ ಬೇಹದ್ ಕಿ ಬಾತ್. ಸೊ ಇದು ಬಾಬಾ ಹೇಳ್ತಾರೆ, ಇದು ಬೇಹದ್ದಿನ ವಿಶ್ವದ ಮಾತಾಗಿದೆ. ಎಲ್ಲರೂ ಸಹ ದೇಹಾಭಿಮಾನದ ಕೊಳಕಿನಲ್ಲಿ ಆ ರೀತಿ ಕೂತ್ಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ. अभी उनसे निकलने की शिवावा तुमको बहुत सहज युक्ति. ಈ ರೀತಿ ಕೊಳಕಿನ ಜಾಗದಿಂದ ಹೊರಬರುವಂತಹ ಯುಕ್ತಿಯನ್ನ ಬಾಬಾ ನಮಗೆ ಈ ಸಮಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. मीठे मीठे बच्चों, तुम जानते हो ना, इस समय तुम्हारी आत्मा और शरीर दोनों ही पतित है. ಮಧುರ ಮಧುರ ಮಕ್ಕಳೇ, ಈಗ ಈ ಸಮಯದಲ್ಲಿ ನಿಮ್ಮ ಆತ್ಮ ಮತ್ತೆ ಶರೀರ ಎರಡನ್ನೂ ಸಹ ಪತಿತ ಆಗಿದೆ. ಅಭಿ ತುಮ್ ನಿಕಲ್ ಕೆ ಆಯೋ, ಆ ಕೊಳಕಿನಿಂದ, ಆ ಒಂದು ದುರ್ಗಂಧ ಭರಿತವಾದಂಥ ವಾತಾವರಣದಿಂದ ನೀವೀಗ ಹೊರ ಬಂದಿದ್ದೀರಿ. ಜೋ ಜೋ ನಿಕಲ್ ಕರ್ ಆಯೆ ಹೇ ಉನ್ಮೆ ಜ್ಞಾನ್ ಕಿ ಪರಾಕಾಷ್ಠ ಹೇ. ಯಾರ್ಯಾರು ಆ ಜಾಗದಿಂದ ಬಂದಿದ್ದಾರೆ ಅವರಲ್ಲಿ ಜ್ಞಾನದ ಹೈಯೆಸ್ಟ್ ಸ್ಟೇಜ್, ತುದಿ ಸ್ಟೇಜ್ನಲ್ಲಿ ಇದ್ದಾರೆ. ತುಮಕು ಬಾಪ್ ಮಿಲಾ ತೋ ಫಿರ್ ಕ್ಯಾ. ನಿಮ್ಗೀಗ ತಂದೆ ಸಿಕ್ಕಿದ್ದಾರೆ ಅಂದ್ರೆ ಇನ್ನೇನ್ ಬೇಕಾಗಿದೆ ಜಗತ್ನಲ್ಲಿ. ತೋ ಯ ನಶಾ ಜಬ್ ಚಡೆ ತುಮ್ ಕಿಸ್ಕೋ ಸಮಜಾ ಸಕ್ತೆ. ಯಾವಾಗ ಈ ನಶೆ ನಿಮ್ಮಲ್ಲಿ ಏರಿರುತ್ತೆ ಆವಾಗ ನೀವು ಯಾರಿಗೆ ಬೇಕಾದ್ರೂ ಸಹ ಸಹಜವಾಗಿ ಜ್ಞಾನ ತಿಳಿಸ್ಬೋದು, ಅರ್ಥ ಮಾಡಿಸ್ಬೋದು. ಬಾಪ್ ಆಯಾ ಹೂವ, ತಂದೆ ಅಷ್ಟು ದೂರದಿಂದ ಬಂದು ನಮಗೆ ಓದಿಸ್ತಾ ಇದ್ದಾರೆ. ಬಾಪ್ ಹಮಾರಿ ಆತ್ಮಕ್ಕೂ ಪವಿತ್ರ ಬನಾದೇತೆ. ತಂದೆ ಈಗ ನಮ್ಮ ಆತ್ಮನನ್ನ ಪವಿತ್ರ ಮಾಡ್ತಾ ಇದ್ದಾರೆ. ಆತ್ಮ ಪವಿತ್ರ ಬನ್ನೆ ಸೆ ಫಿರ್ ಶರೀರ್ ಬಿ ಫಸ್ಟ್ ಕ್ಲಾಸ್. ಯಾವಾಗ ಆತ್ಮ ಪವಿತ್ರ ಆಗಿರುತ್ತೆ ಅವಾಗ ನಮಗೆ ಶರೀರನೂ ಸಹ ಬಹಳ ಫಸ್ಟ್ ಕ್ಲಾಸ್ ಆಗಿ ಸಿಗುತ್ತೆ. ಅಭಿ ತುಮಾರಿ ಆತ್ಮ ಕಹಾ ಬೈಠಿ ಹೈ. ಈಗ ಬಾಬಾ ಕೇಳ್ತಾ ಇದ್ದಾರೆ, ಈಗ ನಿಮ್ಮ ಆತ್ಮ ಎಲ್ಲಿ ಕುತ್ಕೊಂಡಿದೆ. ಇಸ್ ಜುಗ್ಗಿ ಶರೀರ ಮೇ ಬೈಠಿ ಹುಯಿ. ಬಾಬಾ ಹೇಳ್ತಾರೆ, ಈ ಗುಡಿಸ್ಲು ಅಂದ್ರೆ ಈ ಕೊಳಕಾಗಿರುವ ಗುಡಿಸಲು ಇರ್ತಲ್ಲ, ಅಂದ್ರೆ ಶರೀರದಲ್ಲಿ ಕುತ್ಕೊಂಡು. ತಮೋ ಪ್ರಧಾನ್ ದುನಿಯಾ ಹೈ ನಾ, ಕಿಚಡೆ ಕೆ ಕಿನಾರೆ ಪರ್ ಆಕರ್ ಬೈಠೆ. ತಮೋ ಪ್ರಧಾನ ಪ್ರಪಂಚ ಅಲ್ವಾ, ತುಂಬಾ ಮೋರಿ, ತುಂಬಾ ಗಲೀಜಾಗಿರುವಂತಹ ಜಾಗದಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅಂದ್ರೆ ಬೇಹದಿನ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ವಿಚಾರ ಕರು ಹಮ್ ಕಹಾಸೆ ನಿಕ್ಲೆ. ಒಂದ್ಸರಿ ವಿಚಾರ ಮಾಡಿ, ನೀವು ಎಲ್ಲಿಂದ ಹೊರ ಬಂದಿದ್ರಿ. ಇಷ್ಟು ಕೊಳಕು ಅಂದ್ರೆ ಶರೀರದ ತಮೋ ಪ್ರಧಾನ ಶರೀರದ ದುರ್ಗಂಧದಿಂದ ಆಚೆಗೆ ಬಂದಿದ್ದೀರಿ. ಬಾಪ್ನೆ ಗಂದೆ ನಾಲೆ ಸೆ ನಿಕಾಲ. ಬಾಬಾ ಎಷ್ಟು ಹೊಲಸು ಅಂದ್ರೆ ಎಷ್ಟು ವೈರಾಗ್ಯ ತರಿಸ್ತಾ ಇದ್ದಾರೆ ಅಂದ್ರೆ ಶರೀರದ ಮೇಲೆ ಈ ದುರ್ಗಂಧದಿಂದ. ಬಾಬಾ ಹೇಳ್ತಾರೆ ಕಿ ಎಷ್ಟು ಹೊಲಸಾಗಿರುವಂತ ನಾಲೆಯಿಂದ, ಈ ಮೋರಿ ಪಕ್ಕದಿಂದ ನೀವು ಆಚೆ ಬಂದಿದ್ರಿ, ಈಗ ಹೊರ ಬಂದಿದ್ರಿ. ಅಬ್ ಹಮಾರಿ ಆತ್ಮ ಸ್ವಚ್ಛ ಬಂಜಾಯ್. ಈಗ ಬಾಬನ್ ನೆನಪು ಮಾಡ್ತಾ ಮಾಡ್ತಾ ನಮ್ಮ ಆತ್ಮ ಸ್ವಚ್ಛ ಆಗುತ್ತೆ. ರೆಹನೆ ವಾಲೆ ಬಿ ಫಸ್ಟ್ ಕ್ಲಾಸ್ ಮೆಹಲ್ ಬನ. ಇರುವಂತದಕ್ಕಿನ್ನೂ ಸಹ ಈಗ ಫಸ್ಟ್ ಕ್ಲಾಸ್ ಮಹಲ್ ಎಲ್ಲ ತಯಾರು ಮಾಡ್ತೀವಿ. ಹಮಾರಿ ಆತ್ಮ ಕೋ ಅಭಿ ಬಾಪ್ ಶೃಂಗಾರ ಕರ್ಕೆ ಸ್ವರ್ಗ ಮೇಲೆ ಲೇ ಜಾ. ನಮ್ಮ ಆತ್ಮನನ್ನ ಬಾಬಾ ಶೃಂಗಾರ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರ್ಮೆ ಐಸೆ ಐಸೆ ಖ್ಯಾಲಾತ್ ಬಚ್ಚೋಂಕು ಆನೆ ಜಾಯ್. ಒಳಗಡೆ ಈ ರೀತಿ ಯೋಚನೆಗಳು ಮಕ್ಕಳಿಗೆ ಬಹಳ ಬರ್ತಾ ಇರ್ಬೇಕಂತ. बाप कितना नशा चढ़ाते हैं. हाँ, तुम इतना ऊंचे थे फिर गिरते गिरते आकर नीचे पड़े. ಬಾಬಾ ಎಷ್ಟು ನಶೆಯನ್ನ ಮಕ್ಕಳಿಗೆ ತರಿಸ್ತಾ ಇದ್ದಾರೆ. ಕಿ ನೀವೆಷ್ಟು ಉನ್ನತ ಮಟ್ಟದಲ್ಲಿರೋರು ಕೆಳಗಡೆ ಬೀಳ್ತಾ ಬೀಳ್ತಾ ಎಷ್ಟು ಹೊಲಸಾಗಿದ್ರಿ. ಶಿವಾಲಯ ಮೇ ಥೇ ತೋ ಆತ್ಮ ಕಿತ್ತನಿ ಶುದ್ಧ ಥಿ. ಯಾವಾಗ ನೀವು ಶಿವಾಲಯ ಸ್ವರ್ಗದಲ್ಲಿದ್ದಾಗ ಎಷ್ಟು ಶುದ್ಧವಾಗಿದೆ. ಫಿರ್ ಆಪಸ್ ಮೇ ಮಿಲ್ಕರ್ ಜಲ್ದಿ ಜಲ್ದಿ ಶಿವಾಲಯ ಮೇ ಜಾನೆ ಕಾ ಉಪಾಯ ಕರ್ನಾ ಚಾಹಿಯೆ. ಈಗ ಪರಸ್ಪರದಲ್ಲಿ ಸೇರಿ ಬೇಗ ಬೇಗ ಉಪಾಯ ಮಾಡಿಕೊಂಡು ಶಿವಾಲಯಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕು. बाप को तो वंडर लगता है, बच्चों को वह दिमाग नहीं. ಬಾಬನ್ಗೆ ಆಶ್ಚರ್ಯ ಆಗುತ್ತಂತೆ, ಮಕ್ಕಳಿಗೆ ಆ ರೀತಿ ಬುದ್ಧಿವಂತಿಕೆ ಇಲ್ಲ. ಕಿ ಬಾಬಾ ಹಮ್ಕೋ ಕಹಾ ಸೆ ನಿಕಾಲ್ತೆ. ಬಾಬಾ ಯಾವ ಜಾಗದಿಂದ ನಮ್ಮನ್ನ ಹೊರ ತೆಗಿತಾ ಇದ್ದಾರೆ ಅಂತ ಮಕ್ಕಳಿಗೆ ಇನ್ನೂ ಯೋಚನೆ ಬರ್ತಾ ಇದೆ. ಪಾಂಡವ್ ಗೌರ್ಮೆಂಟ್ ಸ್ಥಾಪನ್ ಕರ್ನೆ ವಾಲ ಬಾಪ್. ಪಾಂಡವ್ ಗೌರ್ಮೆಂಟ್ ನನ್ನ ಸ್ಥಾಪನೆ ಮಾಡುವಂತವರು ತಂದೆ ಆಗಿದ್ರಲ್ವ. ಭಾರತ್ ಜೋ ಹೆವೆನ್ ಥಾ ಸೋ ಅಬ್ ಹೆಲ್ ಹೋಗ್ಯ. ಭಾರತ ಏನು ಸ್ವರ್ಗವಾಗಿತ್ತು ಅದು ಈಗ ನರಕ ಆಗಿದೆ. ತೋ ಆತ್ಮ ಕಿ ಬಾತೆ,
ಇದು ಬಾಬಾ ಹೇಳ್ತಾನೆ ಮುಖ್ಯವಾಗಿ ಆತ್ಮನ ಮಾತಾಗಿದೆ. ಆತ್ಮ ಪರಿಹಿ ತರಸ್ಪಡಿ. ಇಲ್ಲಿ ಮುಖ್ಯವಾಗಿ ಆತ್ಮನ ಮೇಲೇನೆ ದಯೆ ಅನ್ನುವಂಥದ್ದು ಬರುವಂಥದ್ದು. ಏಕ್ದಮ್ ತಮೋ ಪ್ರಧಾನ್ ದುನಿಯಾ ಮೇ ಆಕರ್ ಆತ್ಮ ಭೇಟಿ. ಸಂಪೂರ್ಣವಾಗಿ ತಮೋ ಪ್ರಧಾನ ಪ್ರಪಂಚದಲ್ಲಿ ಆತ್ಮ ಕೂತ್ಕೊಂಡಿದೆ. ಇಸಿಲಿಯೇ ಬಾಪ್ಕೋ ಯಾದ್ ಕರ್ತಿ. ಅದಕ್ಕೋಸ್ಕರ ತಂದೆ ನನ್ನ ನೆನಪು ಮಾಡುತ್ತೆ, ಬಾಬಾ ಹಮ್ಕೋ ವಹಾ ಲೇ ಜಾओ. ಬಾಬನನ್ನ ಕೇಳ್ತೀವಿ ನಾವು ಇಲ್ಲಿ ಕುತ್ಕೊಂಡು, ಬಾಬಾ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಸುಖ ಶಾಂತಿ ಆನಂದ ಇದೆ. यहाँ बैठे भी तुमको यह ख्यालात चलाने चाहिए. इसीलिए ಬಾಬಾ कहते ಇಲ್ಲಿ ಕುತ್ಕೊಂಡಿದ್ರೂ ಸಹ ಆ ಪ್ರಪಂಚದ ಬಗ್ಗೆ ಯೋಚನೆ ಬರ್ತಾ ಇರಬೇಕು. ಬಚ್ಚೋಂ ಕೆ ಲಿಯೆ ಫಸ್ಟ್ ಕ್ಲಾಸ್ ಯೂನಿವರ್ಸಿಟಿ ಬನಾओ. ಬಾಬನ್ಗೆ ಏನು ಯೋಚನೆ ಬರುತ್ತೆ, ಮಕ್ಕಳಿಗೋಸ್ಕರ ಒಳ್ಳೆ ದೊಡ್ಡ ಯೂನಿವರ್ಸಿಟಿಯನ್ನ ತಯಾರು ಮಾಡಬೇಕು. ಕಲ್ಪ ಕಲ್ಪ ಬಂತಿ. ಬಾಬಾ ಹೇಳಿದ್ರೆ ಕಲ್ಪ ಕಲ್ಪ ಈ ರೀತಿ ದೊಡ್ಡ ಯೂನಿವರ್ಸಿಟಿ ಅನ್ನೋದು ಆಗ್ತಾ ಹೋಗುತ್ತೆ. ತುಮಾರೆ ಖ್ಯಾಲಾತ್ ಬಡೆ ಆಲಿಶಾನ್ ಹುನಿಚ. ನಿಮ್ಮ ಯೋಚನೆಗಳು ಬಹಳ ವಿಶಾಲವಾಗಿರ್ಬೇಕಂತ. ಅಭಿವ ನಶಾ ನಹಿ ಚಢ. ಇನ್ನು ಮಕ್ಕಳಲ್ಲಿ ಆ ರೀತಿ ನಶೆ ಅನ್ನುವಂಥದ್ದು ಇನ್ನೂ ಬಂದಿಲ್ಲ. ನಶಾ ಹೋ ತೋ ಪತಾ ನಹಿ ಕ್ಯಾ ಕರ್ಕೆ ದಿಖಾ. ಒಂದು ವೇಳೆ ಮಕ್ಕಳಲ್ಲಿ ನಿಜವಾಗ್ಲೂ ಆ ನಶೆ ಇದ್ರೆ ಗೊತ್ತಿಲ್ಲ ಮಕ್ಕಳು ಏನ್ ಮಾಡಿ ತೋರಿಸ್ಬೋದು ಅಂತ. ಬಚ್ಚೆ ಯೂನಿವರ್ಸಿಟಿ ಕಾ ಅರ್ಥ ನಹಿ ಸಮಜ್ತೆ. ಮಕ್ಕಳಿಗೆ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯದ ಅರ್ಥನೇ ಗೊತ್ತಿಲ್ಲ. ಉಸ್ ರಾಯಲ್ಟಿಗೆ ನಶೆ ಮೇ ನಹಿ ರೇ. ಯಾವ ರಾಯಲ್ಟಿ ನಶೆ ಇರಬೇಕು ಆ ರಾಯಲ್ಟಿ ನಶೆಯಲ್ಲಿ ಮಕ್ಕಳು ಇನ್ನೂ ಬಂದಿಲ್ಲ. ಮಾಯಾ ದಬಾಕರ್ ಬೇಟಿ. ಮಕ್ಕಳನ್ನ ಮಾಯ ಬಹಳ ಅಣಗಿಸಿ ಇಟ್ಟಿದೆ, ಅಂದ್ರೆ ಮೇಲೆ ಬರಕ್ಕೆ ಬಿಡ್ತಾ ಇಲ್ಲ. ಬಾಬಾ ಸಮಜಾತೆ ಹೇ ಬಚ್ಚೆ ಅಪ್ನಾ ಉಲ್ಟಾ ನಶಾ ಮತ್ ಚಢಾವು. ಬಾಬಾ ಮತ್ತೆ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ನೀವು ಉಲ್ಟಾ ನಶೆಯನ್ನ ಏರಿಸ್ಕೋಬೇಕು. ಹರೇಕ್ ಅಪ್ನಿ ಅಪ್ನಿ ಕ್ವಾಲಿಫಿಕೇಶನ್ ಬೇಕು. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಅನ್ನುವಂಥದ್ದು ನೋಡ್ಕೊಂಡು. ಹಮ್ कैसे पढ़ते हैं, क्या मदद करते हैं, सिर्फ बातों का पकोड़ा तो नहीं खाना है. ಬಾಬಾ ಹೇಳ್ತಾರೆ ಹೇಗೆ ನಾವು ಓದ್ತಾ ಇದ್ದೀವಿ, ಯಾವ ರೀತಿ ತಂದೆ ಕಾರ್ಯದಲ್ಲಿ ಸಹಯೋಗ ಕೊಡ್ತಾ ಇದ್ದೀವಿ, ಬರೀ ಮಾತುಗಳ ಪಕೋಡನ್ನ ಬಯಲ ತೇಲಿಸ್ಬೇಡಿ ಅಂತಾರೆ ಬಾಬಾ. ಮಾತುಗಳದ್ದು ಬರೀ ಹೇಳೋದು ಮಾತುಗಳ ಪಕೋಡ ತಿನ್ನಿಸ್ಬೇಡಿ. ಜೋ कहते हो करना है. ಬಾಬಾ ಹೇಳ್ತಾರೆ ಏನ್ ಹೇಳ್ತಿರೋ ಅದನ್ನ ಮಾಡ್ಬೇಕಾಗಿದೆ. ಗಪೋಡೆ ನಹಿ ಕಿ ಯ ಕರೆಂಗೆ ಯ ಕರೆಂಗೆ. ಸುಳ್ಳು ಹೇಳುವಂಥದ್ದಲ್ಲ, ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ. ಆಜ್ कहते हैं ಯ ಕರೆಂಗೆ, ಕಲ್ ಮೌತ್ ಆಯಾ ಖತಮ್ ಹೋ ಜಾಯಂಗೆ. ಇವತ್ತು ಹೇಳ್ತೀವಿ ಈ ತರ ಮಾಡ್ತೀವಿ ಅಂತ, ನಾಳೆ ಸಾವು ಬಂತು ಅಂದ್ರೆ ಹೇಳಿರೋದೆಲ್ಲವೂ ಸಹ ಅಲ್ಲೇ ಇರುತ್ತಲ್ವ. ಸತ್ಯುಗ್ ಮೇ ತೋ ಐಸೆ ನಹಿ ಕಹೆಂಗೆ ನಾ. ಬಾಬಾ ಹೇಳಿದ್ರೆ ಸತ್ಯುಗದಲ್ಲಿ ಅಂತೂ ಈ ರೀತಿ ಹೇಳಲ್ಲಲ್ವ. ವಹಾ ಕವಿ ಅಕಾಲೆ ಮೃತ್ಯು ಹೋತಾ ನಹಿ. ಯಾಕಂದ್ರೆ ಸತ್ಯುಗದಲ್ಲಿ ಸಡನ್ ಸಾವು ಅನ್ನುವಂಥದ್ದು ಅಥವಾ ಮೃತ್ಯು ಅನ್ನುವಂಥದ್ದು ಬರಲ್ಲ. ಕಾಲ್ ಆ ನಹಿ ಸಕ್ತ. ಅಲ್ಲಿ ಮೃತ್ಯು ಬರೋದೇ ಇಲ್ಲ. ವಹ ಹೈ ಸುಖಧಾಮ್. ಯಾಕಂದ್ರೆ ಅದು ಸುಖಧಾಮ ಆಗಿದೆ. ಸುಖಧಾಮ್ ಮೇ ಕಾಲ್ ಕೆ ಆನೆ ಕಾ ಹುಕುಮ್ ಹಿ ನಹಿ ಹೈ. ಬಾಬಾ ಹೇಳ್ತಾರೆ ಅಚಾನಕ್ ಮೃತ್ಯು ಬರುವಂತಹ ಆಜ್ಞೆನೇ ಇಲ್ಲ ಸ್ವರ್ಗದಲ್ಲಿ. ರಾವಣ ರಾಜ್ಯ और राम राज्य के भी अर्थ को तुम्हें समझ. ರಾವಣ ರಾಜ್ಯ ಮತ್ತೆ ರಾಮರಾಜ್ಯ ಇದರ ಅರ್ಥನೂ ಸಹ ನೀವೀಗ ತಿಳ್ಕೋಬೇಕಾಗಿದೆ. ಅಭಿ ತುಮಾರಿ ಲಡಾಯಿ ಹೈ ಹಿ ರಾವಣ ಸೆ. ಈಗ ಬಾಬಾ ಹೇಳ್ತಾರೆ ನಿಮ್ಮ ಯುದ್ಧನೇ ಆಗಿದೆ ರಾವಣನ ಜೊತೆ. ದೇಹ ಅಭಿಮಾನ भी कमाल करता है जो बिल्कुल पतित बना देता. ದೇಹಾಭಿಮಾನನೂ ಸಹ ಕಮಾಲ್ ಮಾಡುತ್ತೆ, ನಿಮ್ಮನ್ನ ಪತಿತರನ್ನಾಗಿ ಮಾಡುತ್ತೆ. ದೇಹಿ ಅಭಿಮಾನಿ ಹೋನೆ ಸೆ ಆತ್ಮ ಶುದ್ಧ ಬನ್ ಜಾತೆ. ಎಷ್ಟೆಷ್ಟು ಆತ್ಮ ಅಭಿಮಾನಿ ಆಗಿರ್ತೀವೋ ಅಷ್ಟು ಆತ್ಮ ಶುದ್ಧ ಆಗುತ್ತೆ. ತುಮ್ ಸಮಜ್ತೆ ಹೋ ವಹಾ ಹಮಾರೆ ಕೈಸೆ ಮೆಹಲ್ ಬನೆ. ನಿಮಗೆ ಗೊತ್ತಿದೆ ಅಲ್ಲಿ ಹೇಗೆ ನಮ್ದು ಮಹಲ್ಗಳು ತಯಾರಾಗ್ತವೆ. ಅಭಿ ತುಮ್ ತೋ ಸಂಗಮ್ ಪರ್ ಆ ಗಯೆ ಹೋ, ನಂಬರ್ ವಾರ್ ಸುಧರ್ ರಹೆ ಹೋ. ಈಗ ನೀವು ಸಂಗಮ ಯುಗದಲ್ಲಿ ಬಂದಿದ್ರಿ, ನಂಬರ್ ವಾರ್ ಆಗಿ ನಿಮ್ಮಲ್ಲಿ ಸುಧಾರಣೆ ಆಗ್ತಾ ಇದೆ, ಲಾಯಕ್ ಬನ್ ರಹಿ. ತುಮಾರಿ ಆತ್ಮ ಪತಿತ್ ಹೋನೆ ಕೆ ಕಾರಣ ಶರೀರ ಬಿ ಪತಿತ್ ಮಿಲ. ನಿಮ್ಮ ಆತ್ಮ ಪತಿತ ಆಗಿರೋ ಕಾರಣದಿಂದ ಶರೀರನೂ ಸಹ ನಿಮ್ಮದು ಪತಿತ ಸಿಕ್ಕಿದೆ. ಅಭಿ ಮೇ ಆಯಾ ಹೋ ತುಮಕೋ ಸ್ವರ್ಗವಾಸಿ ಬನಾನೆ. ಈಗ ನಾನು ಬಂದಿದ್ದೀನಿ ನಿಮ್ಮನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರ. ಯಾದಕ್ಕೆ ಸಾಥ್ ದೈವಿ ಗುಣ ಬಿ ಚಾಯ್. ನೆನಪಿನ ಜೊತೆ ಜೊತೆ ದೈವಿ ಗುಣಗಳು ಸಹ ನಿಮ್ಮಲ್ಲಿ ಬೇಕಾಗಿದೆ. ಮಾಸಿಕ ಗರ್ ಥೋಡಿ ಬೆಳೆದ್ರೆ ಚಿಕ್ಕಮ್ಮನ ಮನೆಯಲ್ಲಿ ಊಟ ತಿಂದಷ್ಟು ಸುಲಭ ಅಲ್ಲ ಆ ತರ ಧಾರಣೆ ಮಾಡ್ಕೊಳ್ಳೋದು. ಸಮಜ್ತೆ ಹೈ ಕಿ ಬಾಬಾ ಆಯಾ ಹೈ
हमको नर से नारायण बनाने, परंतु माया का बड़ा गुप्त मुकाबला ಗೊತ್ತಿದೆ. ಬಾಬಾ ಬಂದಿದ್ದಾರೆ ನಮ್ಮನ್ನ ನರನಿಂದ ನಾರಾಯಣ ಮಾಡ್ಲಿ, ಆದ್ರೆ ಮಾಯೆ ಜೊತೆ ಇಲ್ಲಿ ಬಹಳ ಗುಪ್ತವಾದಂತಹ ಯುದ್ಧ ನಡೀತಾ ಇದೆ. तुम्हारी लड़ाई है ही गुप्त, इसीलिए तुमको ಅನ್ನೋನ್ ವಾರಿಯರ್ಸ್ ಕಹಾ ಗಯಾ. ನಿಮ್ಮ ಯುದ್ಧನೇ ಆಗಿದೆ ಬಹಳಷ್ಟು ಗುಪ್ತವಾದಂತ, ಅದಕ್ಕೋಸ್ಕರ ನಿಮಗೆ ಗುಪ್ತ ಸೈನಿಕರು ಅಂತ ಹೇಳಲಾಗ್ತದೆ. ಅನ್ನೋನ್ ವಾರಿಯರ್ಸ್ और कोई होता नहीं है, तुम्हारा ही नाम है वारियर्स. ನಿಮಗೆ ಹೇಳಲಾಗುತ್ತೆ ಸೈನಿಕರು, ಗುಪ್ತ ಸೈನಿಕರು. और तो सबके नाम रजिस्टर में है ही, ಬೇರೆಯವರೆಲ್ಲರದೂ ಸಹ ರಿಜಿಸ್ಟರ್ ನಲ್ಲಿ ಎಂಟ್ರಿ ಆಗಿರುತ್ತೆ. तुम ಅನ್ನೋನ್ ವಾರಿಯರ್ಸ್ की निशानी उन्होंने पकड़ी है. ನೀವೇನು ಗುಪ್ತ ಸೈನಿಕರಂತ ಇರುತ್ತೆ, ಇದನ್ನೇ ಅವರು ಲೌಕಿಕದಲ್ಲಿ ತಗೊಂಡಿದ್ದಾರೆ. ತುಮ್ ಕಿತನೆ ಗುಪ್ತ ಕಿಸಿ ಕೋ ಭಿ ಪತಾ नहीं, ನೀವೆಷ್ಟು ಗುಪ್ತವಾಗಿ ಯುದ್ಧ ಮಾಡ್ತಾ ಇದ್ದೀರಿ ಯಾರಿಗಿನೂ ಸಹ ಗೊತ್ತೇ ಇಲ್ಲ. ತುಮ್ ವಿಶ್ವ ಪರ್ ವಿಜಯ್ ಪಾ ರಹೆ ಹೋ, ಇಡೀ ವಿಶ್ವದ ಮೇಲೆ ನೀವು ವಿಜಯವನ್ನ ಪಡ್ಕೊಳ್ತಾ ಇದ್ದೀರಿ. माया को वश करने के लिए तुम बाप को याद करते हो, फिर भी माया बुला देती है. ತಂದೆನನ್ನ ನೀವು ನೆನಪು ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ, ಮಾಯೆ ಮತ್ತೆ ಮರ್ಸಿಸ್ಬಿಡುತ್ತೆ. ಕಲ್ಪ ಕಲ್ಪ ತುಮ್ ಅಪ್ನ ರಾಜ್ಯ ಸ್ಥಾಪನ್ ಕರ್ಲೆ, ಕಲ್ಪ ಕಲ್ಪನೂ ಸಹ ನೀವು ನಿಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀರಿ. ತೋ ಅನ್ನೋನ್ ವಾರಿಯರ್ಸ್ ತುಮ್ ಹೋ ಜೋ ಸಿರ್ಫ್ ಬಾಪ್ ಕೋ ಯಾದ್ ಕರ್ತೆ. ಬಾಬಾ ಹೇಳ್ತಾರೆ, ಗುಪ್ತವಾದಂತಹ ಸೈನಿಕರು ನೀವಾಗಿದ್ದೀರಿ, ಯಾವ ತಂದೆನನ್ನ ನೆನಪು. इसमें हाथ पांव कुछ नहीं चलाते, ಇದರಲ್ಲಿ ಕೈ ಕಾಲು ಅಲವಾಡಿಸುವಂತಹ ಅವಶ್ಯಕತೆನೇ ಇಲ್ಲ. याद के लिए युक्ति भी बाबा बहुत बतलाते हैं. चलते फिरते तुम याद की यात्रा करो, पढ़ाई भी करो. ನಡೀತಾ ಓಡಾಡ್ತಾ ನೆನಪಿನ ಯಾತ್ರೆಯನ್ನ ಮಾಡ್ತಾ ಹೋಗಿ, ಜೊತೆ ಜೊತೆಯಲ್ಲಿ ವಿದ್ಯೆನೂ ಸಹ ಓದ್ತಾ ಇರಿ. ಅಭಿ ತುಮ್ ಸಮಜ್ತೆ ಹೋ ಹಮ್ ಕ್ಯಾ ಥೇ ಔರ್ ಕ್ಯಾ ಬನ್, ನಾವು ಮುಂಚೆ ಏನಾಗಿದ್ದೀವಿ ಹೇಗಿದ್ದೀವಿ ಅನ್ನುವಂಥದ್ದು ಈಗ ನಿಮಗೆ ಗೊತ್ತಾಗಿದೆ. ಆ ಫಿರ್ ಬಾಬಾ ಹಮ್ಕೋ ಕ್ಯಾ ಬನಾ, ಇತನಾ ಸಹಜ ಯುಕ್ತಿ ಬದಲಾತೆ ನಾ. ಬಾಬಾ ನಮ್ಮನ್ನ ಹೇಗ್ ಮಾಡ್ತಾ ಇದ್ದಾರೆ, ಎಷ್ಟು ಸಹಜ ಉಪಾಯ ಹೇಳ್ಕೊಡ್ತಾ ಇದ್ದಾರೆ. ಕಹಾ ಭಿ ರಹತೆ ಯಾದ್ ಕರೋ ತೋ ಜಂಗ್ ಉತರ್ ಜಾಯ್, ಎಲ್ಲಿದ್ರೂ ಸಹ ನೀವು ನನ್ನನ್ನ ನೆನಪು ಮಾಡ್ತಾ ಇದ್ರೆ ನಿಮ್ಮ ಒಳಗಡೆ ಇರುವಂತಹ ತುಕ್ಕು ತಾನಾಗಿ ಹೊಟ್ಟೋಗುತ್ತೆ. ಆತ್ಮ ಕೋ ಕೋಯಿ ತಿಲಕ್ ನಹಿ ಲಗಾನಾ ಹೋತಾ ಹೈ, ಯಹ ಸಬ್ ತೋ ಭಕ್ತಿ ಮಾರ್ಗ ಕಿ ನಿಶಾನಿ. ಆತ್ಮನಿಗೆ ಯಾವುದೇ ರೀತಿ ತಿಲಕ ಹಾಕುವಂಥದ್ದೇನಿಲ್ಲ. ಬಾಬಾ ಹೇಳ್ತಾರೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗದ ಗುರುತುಗಳಾಗಿದೆ. ಇಸ್ ಜ್ಞಾನ ಮಾರ್ಗ ಮೇ ಕೋಯಿ ದರ್ಕಾರಿ ನಹಿ, ಪಾಯಿ ಕಾ ಖರ್ಚ್ ನಹಿ. ಈ ಜ್ಞಾನ ಮಾರ್ಗದಲ್ಲಿ ಏನೂ ಅವಶ್ಯಕತೆ ಇಲ್ಲ, ಇಲ್ಲಿ ಪಾಯಿ ಪೈಸೆದ ಖರ್ಚುನೂ ಸಹ ಇಲ್ಲಿ ಯಾವುದೂ ಇಲ್ಲ. ಘರ್ ಬೇಟೆ ಯಾದ್ ಕರ್ತೆ ರಹೋ, ಇತನಾ ಸಹಜ ಬಾತ್ ಹೈ. ಮನೆಯಲ್ಲಿ ಕೂತ್ಕೊಂಡು ನೆನಪು ಮಾಡ್ತಾ ಹೋಗಿ, ಎಷ್ಟು ಸಹಜ ಮಾತಾಗಿದೆ. ಯ ಬಾಬಾ कि हमारा बाप भी है, टीचर भी है और गुरु भी है. ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಮತ್ತೆ ಗುರುನೂ ಆಗಿದ್ದಾರೆ. तो बाबा कहते हैं कि मुझे याद करो, मैं तुमको विश्व का मालिक बन, ನನ್ನನ್ನ ನೆನಪು ಮಾಡಿ ನಾನು ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. मैं तुम्हारा बेहद का बाप हूँ, सृष्टि का चक्र जानना भी कितना सहज बात है. ನಾನು ನಿಮ್ಮ ಬೇಹದ್ದಿನ ತಂದೆ ಆಗಿದ್ದೀನಿ, ಸೃಷ್ಟಿ ಚಕ್ರವನ್ನ ತಿಳ್ಕೊಳ್ಳುವಂಥದ್ದು ಎಷ್ಟು ಸಹಜ ಮಾತಾಗಿದೆ. ಬೀಜ और झाड़ को याद कर, ಬೀಜ ಮತ್ತೆ ವೃಕ್ಷವನ್ನ ನೆನಪು ಮಾಡಿ. ಅಭಿ ಕಲಿಯುಗ का अंत है, फिर सतयुग आना है. ಈಗ ಕಲಿಯುಗದ ಅಂತ್ಯ ಆಗಿದೆ, ಸತ್ಯುಗ ಬರುವಂಥದ್ದಿದೆ. ಅಭಿ ತುಮ್ ಸಂಗಮ್ ಯುಗ ಪರ್ ಗುಲ್ಗುಲ್ ಬಂತೆ, ಈಗ ಸಂಗಮ ಯುಗದಲ್ಲಿ ಹೂಗಳ ಸಮಾನ ನೀವು ತಯಾರಾಗ್ತಾ ಇದ್ರಿ ಗುಣಗಳಿಂದ. ಆತ್ಮ ಸತೋಪ್ರಧಾನ್ ಬನ್ ಜಾಯೇಗಿ तो फिर रहने का भी ಸತೋಪ್ರಧಾನ್ ಮಹಲ್ ಮಿಲೇಗಾ. ಯಾವಾಗ ಆತ್ಮ ಸತೋಪ್ರಧಾನ ಆಗುತ್ತೆ ಆವಾಗ ಇರೋದಕ್ಕೋಸ್ಕರನೂ ಸಹ ಒಳ್ಳೆ ಒಳ್ಳೆ ಮಹಲ್ಗಳು ನಿಮಗೆ ಸಿಗುತ್ತೆ. दुनिया ही नई बन जाती है ना, तो बच्चों को कितनी खुशी रहनी चाहिए. ಪ್ರಪಂಚನೇ ಕಂಪ್ಲೀಟ್ ಹೊಸದಾಗಿ ಆಗುತ್ತಲ್ವ, ಆ ಲೆಕ್ಕದಲ್ಲಿ ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕಾಗಿದೆ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार, फर्स्ट पॉइंट, सदा नशा रहे, हम श्रीमत पर अपना फरिश्तान स्थापन कर रहे हैं.
ಸದಾ ನಶೆ ಇರ್ಬೇಕಂತಾರೆ ಬಾಬಾ. ಈ ಶ್ರೀಮತ ಅನುಸಾರವಾಗಿ ನಾವು ಸ್ವರ್ಗವನ್ನ ಸ್ಥಾಪನೆ ಮಾಡ್ತೇವೆ. वाहियात कीचड़ पट्टी की बातों को छोड़कर बड़े उल्लास में रहना है. ಬಾಬಾ ಹೇಳ್ತಾರೆ ದೈಹಿಕ ಹೊಳಸಾಗಿರುವಂತ ಮಾತುಗಳನ್ನ ಬಿಟ್ಟು ಬಹಳ ನಶೆಯಲ್ಲಿ ಉಲ್ಲಾಸದಲ್ಲಿ ಇರಬೇಕಾಗಿದೆ. ಸೆಕೆಂಡ್, ಅಪ್ನೆ ಖ್ಯಾಲಾತ್ ಬಡೆ ಆಲಿಶಾನ್ ರಖ್. ನಿಮ್ಮ ಯೋಚನೆಗಳನ್ನ ಬಹಳ ರಾಯಲ್ ಆಗಿ ವಿಶಾಲವಾಗಿ ಇಟ್ಕೋಬೇಕಾಗಿದೆ. ಬಹುತ್ ಅಚ್ಚಿ ರಾಯಲ್ ಯೂನಿವರ್ಸಿಟಿ और हॉस्पिटल खोलने का ಪ್ರಬಂಧ ಕರ್ನ. ಬಹಳಷ್ಟು ಒಳ್ಳೆ ರಾಯಲ್ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ನನ್ನ ಓಪನ್ ಮಾಡುವಂತಹ ವ್ಯವಸ್ಥೆ ಮಾಡಬೇಕಂತ. ಬಾಪ್ ಕಾ ಗುಪ್ತ ಮದದ್ಗಾರ್ ಬನ್ನ ಹೇ, ಅಪ್ನಾ ಶೋ ನಹಿ ಕರ್ನ. ಬಾಬನಿಗೆ ಬಹಳ ಗುಪ್ತವಾದಂತಹ ಸಹಯೋಗಿ ಆಗಬೇಕಾಗಿದೆ, ನಿಮ್ಮ ಶೋ ಮಾಡಬಾರ್ದಾಗಿದೆ. वरदान, निमित्त कोई भी सेवा करते बेहद की वृत्ति द्वारा वाइब्रेशन फैलाने वाले बेहद सेवादारी भव. ನಿಮಿತ್ತವಾಗಿ ನೀವು ಯಾವುದೇ ಒಂದು ಸೇವೆ ಮಾಡ್ತಾ ಇದ್ರು ಬೇಹದಿನ ವೃತ್ತಿಯ ಮೂಲಕ ವೈಬ್ರೇಷನ್ಸ್ ನನ್ನ ಹರಡಿಸುವಂತವರೇ ಬೇಹದಿನ ಸೇವಾದಾರಿ ಭವ. ವಿಸ್ತಾರ ಆಗಿದೆ. ಆ ಬೇಹದ್ ಪರಿವರ್ತನ್ ಕಿ ಸೇವಾ ಮೇ ತೀವ್ರ ಗತಿ ಇಲ್ಲ. ಈಗ ಬೇಹದ್ದಿನ ಪರಿವರ್ತನೆಯ ಒಂದು ಸೇವೆಯಲ್ಲಿ ತೀವ್ರ ಗತಿ ತಗೊಂಬನ್ನಿ. ऐसे नहीं कर तो रहे हैं, इतना बिजी रहते हैं जो ಟೈಮ್ ही नहीं मिलता. ಈ ರೀತಿ ಅಲ್ಲ, ಮಾಡ್ತಾ ಇದ್ದೀವಿ, ಬ್ಯುಸಿಯಾಗಿದ್ದೀವಿ, ಆದ್ರೆ ಇಷ್ಟು ಟೈಮ್ ಸಿಗ್ತಾ ಇಲ್ಲ. ಲೇಕಿನ್ ನಿಮಿತ್ತ ಕೋಯಿ ಬಿ ಸೇವಾ ಕರ್ತೆ. ಆದ್ರೆ ನಿಮಿತ್ತ ಯಾವುದೇ ಒಂದು ಸೇವೆ ಮಾಡ್ತಾ ಇದ್ರು ಬೇಹದಕ್ಕೆ ಸಹಯೋಗಿ ಬನ್ ಸಕ್ತೆ ಹೋ. ಬೇಹದಿನ ಸಹಯೋಗಿಗಳು ನೀವು ಆಗ. ಸಿರ್ಫ್ ವೃತ್ತಿ ಬೇಹದ್ ಮೇ ಹೋ तो ವೈಬ್ರೇಷನ್ ಫೈಲಾತ. ಯಾವಾಗ ನಿಮ್ಮ ವೃತ್ತಿ ಬೇಹದ್ದಿನಲ್ಲಿದ್ರೆ ವೈಬ್ರೇಷನ್ ಅನ್ನೋದು ತಾನಾಗಿ ಹರಡ್ತಾ ಹೋಗುತ್ತೆ. जितना बेहद में बिजी रहेंगे तो जो ड्यूटी है वो और ही सहज हो जाए. ಎಷ್ಟೆಷ್ಟು ನೀವು ಬೇಹದ್ನಲ್ಲಿ ಬ್ಯುಸಿ ಆಗಿರ್ತೀರೋ ಅಷ್ಟು ನೀವು ಮಾಡ್ತಾ ಇರುವಂತ ಡ್ಯೂಟಿ ಏನಿದೆಯಲ್ಲ ಅದು ಇನ್ನೂ ಈಸಿ ಆಗುತ್ತೆ, ಸಹಜ ಆಗುತ್ತೆ. हर संकल्प, हर सेकंड श्रेष्ठ वाइब्रेशन फैलाने की सेवा करना ही बेहद सेवादारी बन. ಪ್ರತಿ ಸಂಕಲ್ಪ ಸೆಕೆಂಡ್ ಶ್ರೇಷ್ಠ ವೈಬ್ರೇಷನ್ ಅನ್ನ ಹರಡಿಸುವಂತಹ ಸೇವೆಯಲ್ಲಿ ಯಾರಿರ್ತಾರೆ ಅವ್ರಿಗೆ ಹೇಳಲಾಗುತ್ತೆ ಬೇಹದ್ದಿನ ಸೇವಾದಾರಿ ಆಗುವಂಥದ್ದು. स्लोगन, शिव बाप के साथ कंबाइंड रहने वाले ही शिव शक्तियों का श्रृंगार है, ज्ञान के अस्त्र शस्त्र. ಶಿವ ಬಾಬನ್ ಜೊತೆ ಕಂಬೈಂಡ್ ಆಗಿರುವಂತವರ ಶಿವಶಕ್ತಿ ಏನಾಗಿದ್ರೆ ಅವ್ರ ಶೃಂಗಾರನೇ ಆಗಿದೆ ಜ್ಞಾನದ ಅಸ್ತ್ರಶಸ್ತ್ರ. ಬಾಬನ್ ಜೊತೆ ಯಾರು ಕಂಬೈಂಡ್ ಆಗಿರುವಂತಹ ಶಿವಶಕ್ತಿಯರು ಯಾರಿದ್ದಾರೆ ಆ ಶಿವಶಕ್ತಿಯರ ಅಸ್ತ್ರಶಸ್ತ್ರಗಳು ಏನಾಗಿದ್ದಾವೆ? ಜ್ಞಾನದ ಅಸ್ತ್ರಶಸ್ತ್ರಗಳಾಗಿದ್ದಾವೆ. ಅಚ್ಚಾ, ನಾವೇನ್ ಹೇಳ್ತೀವಿ?